ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ತ್ರಿಶೂಲನ ಈ ಕಡೆ ಕೊಡಿ ಸ್ವಾಮಿ, ಚುಚ್ಚಿ ಸಾಯಿಸ್ತೀನಿ ಇವನ್ನ. ಸರಿ ಬಿಡಿ ಮ್ಯಾಮ್, ನಾನೇನು ಮಾತಾಡಲ್ಲ, ನೀವೇನೇ ಎಲ್ಲ ವಿವರವಾಗಿ ತಿಳ್ಕೊಳ್ಳಿ. ಸ್ವಾಮಿ, ಏನ್ ವೇಷ, ಯಾರಿಗೋಸ್ಕರ? ನಿಮಗೋಸ್ಕರ ನೀವೇ ಧರಿಸ್ಬೇಕು. ನಾಗರಾಣಿ ತರ ಕೃಷ್ಣ ಕಲ್ಲಿನ ಹತ್ರ ಹೋಗಿ ಅದನ್ನ ಒಲಿಸ್ಕೊಂಡು ಮಂತ್ರ ಹೇಳಬೇಕು. ಅದೇನ್ ಮಂತ್ರ ಅಂತ ನನ್ಗೆ ಉಪದೇಶ ಮಾಡಿ ಸ್ವಾಮಿ. ಕೈ ಚಾಚು ತಿಲೋತ್ತಮ. ಮಂತ್ರ ಹೇಳೋದೇನೋ ಸರಿ ಸ್ವಾಮಿ, ನಾಗರಹಾವು ಕಚ್ಚೋದಕ್ಕೆ ಬರುತ್ತೆ ಅಂತ ಹೇಳಿದ್ರಿ, ತಪ್ಪಿಸ್ಕೊಳ್ಳೋದು ಹೇಗೆ ಅಂತ? ಪುಂಗಿ ಊತ. ಹಾವಿನ ಮುಂದೆನಾ? ಅದ್ರ ಮುಂದೆ ಊದಿದ್ರೆ ಕಚ್ಚತ್ತೆ ಕಣೋ. ಕೃಷ್ಣ ಕಲ್ಲಿನ ಮುಂದೆ ಊದು. ಓಹೋ. ನೈನಿ ಹಾಕಿರೋ ಗೆರೆನ ದಾಟಿ ಆ ಹಾವು ಬರೋದಿಲ್ಲ. ಇವತ್ತು ಕಲ್ತಿರೋ ಮಂತ್ರನ ಹೇಳಿ ಅದನ್ನ ಒಡೆದು ಹಾಕಿ. ಅರ್ಥ ಆಯ್ತು ಸ್ವಾಮಿ. ಬಂಗಾರ ನಮ್ ವಶ ಆದಂಗೆ. ಕಾಣಿಸುತ್ತೆ ರೀ, ಆದ್ರೆ ನೀವೇ ಕಾಣಿಸ್ಲಿಲ್ಲ. ಕಾಲಿಗೆ ನಾಯಿ ಮರಿ ಅಡ್ಡ ಬಂತೇನೋ ಅನ್ಕೊಂಡೆ. ನನಗೆ ನಾಯಿ ಮರಿ ಅಂತೇನೆ? ಅಯ್ಯೋ, ಫೀಲ್ ಆಗ್ಬೇಡ್ರಿ, ನಿಮ್ಮನ್ನ ನನ್ ಮುದ್ದು ಮರಿ ಅಂತ ಹೇಳ್ತಿದ್ದೀನಿ. ಹಾಗಂದ್ರೆ ಓಕೆ. ಸರಿ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಏನ್ ಚಿಕ್ಕಮ್ಮ ಅರ್ಜೆಂಟ್ ಅಲ್ಲಿದ್ದೀರಾ? ಏನಿಲ್ಲ ನೈನಿ, ಕೆಲ್ಸ ಇಲ್ದಿರೋ ಪಂಕಜಂಗೆ ಒಗ್ಗರಣೆ ಡಬ್ಬಿಲಿ ಎಷ್ಟು ಸಾಸಿವೆ ಇದೆ ಏನ್ಸ್ ಹೇಳು ಅನ್ನೋ ಹಾಗೆ ತಿಲೋತ್ತಮ್ಮ ಅತ್ತಿಗೆ ನನ್ಗೆ ಕೆಲ್ಸ ಹೇಳಿದ್ದಾರೆ. ಯಾವ ಕೆಲ್ಸ ಹೇಳಿದ್ದಾರೆ? ದೇವ್ರ ಮನೇಲಿ ಕಾರ್ತಿಕೇಯ ಸ್ವಾಮಿ ವಿಗ್ರಹ ಎದುರುಗಡೆ ಇಟ್ಟಿರೋ ಬಟ್ಲುಗಳನ್ನ ತಗೊಂಡ್ ಬಾ ಅಂದ್ರು. ಯಾರು ತರಿಸಿದ ಬಟ್ಲು ನೋಡೋಣ ಇರೋ. ಅಯ್ಯೋ, ಪುಂಗಿ ಹೌದಲ್ವಾ? ಇದ್ಯಾಕೆ ಊದಕ್ಕೆ ಮಾವ? ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಭಾವ? ಅಯ್ಯೋ, ಕೇಳ್ಬಿಟ್ಯಾ? ಅಂದ್ರಿನ ಕೆಲಸ ಆದಾಗೇನೆ. ಅಷ್ಟಕ್ಕೂ ಯಾಕೆ ಅಂತ ಹೇಳ್ಬೇಕಲ್ವೇನೋ? ಹೇಳಿದ್ರೆ ಹೇಗ್ರಿ ಡ್ಯಾನ್ಸ್ ಮಾಡ್ತೀರಾ? ಪ್ಲೀಸ್ ಹೇಳ್ತೀಯ ಬಲಬ? ಹೇಳ್ಬಿಡ್ತೀನಿ, ಹೇಳ್ತಾ ಇದ್ದೀನಿ. ಅಯ್ಯೋ ಹೇಳು. ನೈನಿ ಅವ್ರ ಅಮ್ಮ ಹೇಳಿದ ರಹಸ್ಯನ ಬೇತ್ಸೋದಕ್ಕೆ. ನಮ್ಮಮ್ಮ ಏನ್ ಹೇಳಿದ್ರು? ಅವಾಗ್ಲೇ ಮರ್ತೋದ್ಯಾ ನೈನಿ? ಆ ಕಲ್ಲಲ್ಲಿ ಬಂಗಾರ ಇದೆ ಅಂತ ಹೇಳಿದ್ರಲ್ಲ ಶ್ಯಾಮ್ಲಾ ಆಂಟಿ. ಹೌದು. ನಾನು ನಮ್ಮ ಮಾಮು ಇಬ್ರು ಸೇರ್ಕೊಂಡು ಆ ಕಲ್ಲನ್ನ ಒಡೆದಾಕೋದಕ್ಕೆ ಪಕ್ಕ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ಹಾ, ಬಲ್ಲಬ, ಅದನ್ನ ಮುರಿಯಕ್ ನೋಡಿದ್ರೆ ಹಾವು ಬಂದು ಕಚ್ಚೋದಿಲ್ವಾ? ಬರ್ಲಿ ಬಿಡಿ ಮಾವ. ಇಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟಿಯಲ್ಲೋ. ಅದೇನ್ ನಾಯಿ ಮರಿನಾ ಬಂದು ನೆಕ್ಕೊಂಡು ಹೋಗೋದಿಕ್ಕೆ? ಕಚ್ಚಿದ್ರೆ ನೇರ ಕೈಲಾಸಕ್ಕೆ. ಮೋಕ್ಷ ಯಾರಿಗೆ ಬರುತ್ತೆ ಅಂತ ನೋಡ್ಬೇಕು. ಅದೃಷ್ಟವಂತರು. ಈಗ ಬಂಗಾರ ಪಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿದೆ? ಕಷ್ಟಗಳನ್ನ ಈ ಪುಂಗಿ ಉದೇ ಆಹ್ವಾನ ಮಾಡ್ದಂಗಾಗತ್ತೆ ಭಾವ. ಇದಕ್ಕೆ ನಾನು ಖಂಡಿತ ಒಪ್ಕೊಳ್ಳಲ್ಲ. ನಿನ್ನ ಉಪದೇಶ ಯಾರಿಗಮ್ಮ ಬೇಕು ನೈನಿ? ನಮಗೆ ಬಂಗಾರ ಬೇಕು. ಬಂಗಾರದಂತ ಅವಕಾಶನ ಮಿಸ್ ಮಾಡ್ಕೊಳ್ಳಲ್ಲ. ಇವಾಗ್ಲೇ ಹೋಗಿ ಗೆಟಪ್ ಬದಲಾಯಿಸ್ಕೊಂಡ್ಬರ್ತೀನಿ. ಅತ್ತೆ, ಆ ಕವರ್ ನಿಲ್ಕೊಡಿ, ಮಾಮ್ ರೆಡಿ ಆಗ್ಬೇಕು. ಬಾವಾ, ಚಿಕ್ಕಮ್ಮ ನೀವ್ಯಾಕೆ ತಡಿತಿಲ್ಲ ಅವ್ರನ್ನ? ನಮ್ಮ ಮಾತು ಕೇಳ್ತಾರ ಅವರು?
ಏನ್ ಮಾಡೋದು? ಯಜಮಾನ್ರಿಗೆ ಹೇಳ್ಬೇಕು. ಪಾಪ ನೈನಮ್ಮ ಗಾಬರಿ ಆಗಿದ್ದಾಳೆ. ಮಾಮೂಲಿನೇ. ಅತ್ಗೆಗೆ ಸಹಾಯ ಮಾಡಿದ್ರೆ ಸ್ವಲ್ಪ ಬಂಗಾರನಾದ್ರೂ ಕೊಡ್ತಾರೆ. ನೀವು ಬನ್ನಿ ಹೇಳ್ತೀನಿ. ಆ, ಹೇಗಿದ್ದೀನಿ ಸುಮನಾ? ನಿಮ್ಗೆ ನನ್ ದೃಷ್ಟಿನೇ ಬೀಳೋ ತರ ಇದೆ ಅತ್ತೆ. ದೃಷ್ಟಿ ಹಾಕ್ಬೇಕಾಗಿರೋದು ನೀನಲ್ಲ, ನಾನು. ಅದ್ಯಾಕತ್ತೆ? ಹಾಲಕ್ ಬಂದಾಗ ನಿನಗೆ ಗೊತ್ತಾಗತ್ತೆ. ನೀವ್ಯಾಕ್ ಬಾವಾ ಲುಂಗಿ ಉಟ್ಕೊಂಡಿದ್ದೀರಾ? ದೊಂಬ್ರಾಟ ಆಡೋಣ ಅಂತ ಜೋಕ್ ಮಾಡಿದೆ. ವಾವ್ ಮಾಮ್, ಈ ಗೆಟಪ್ ಅಲ್ಲಿ ಅಂದನೆ ನಾಚ್ಕೊಳ್ಳೋ ತರ ಇದ್ದೀರಾ. ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನೇನೋ? ನೋಡೋದಕ್ಕೆ ದ್ರೌಪದಿ ತರ ಇದ್ದೀರಾ ಮಾಮ್. ಏಯ್, ನಾಗರಾಣಿ ತರ ಇದೀನೋ ಇಲ್ವೋ ಅದನ್ನ ಹೇಳೋ ಮೊದಲು. ಅದ್ರಲ್ಲಿ ಡೌಟ್ ಏನಿಲ್ಲ ಬಿಡಿ ಮಾಮ್. ನಾಗ ಕನಿಕೆಯವರು ಹೊಟ್ಟೆ ಉರ್ಕೋತಾರೆ. ಈ ಗೆಟಪ್ ನೋಡಿ ಹಾವು ಬರಲ್ಲ ಅಲ್ವಾ? ಪುಂಗಿ ಊದಿ ಓಡಾಯಿಸ್ಬಿಡ್ತೀನಿ. ಹೇಯ್, ಸರಿಯಾಗಿ ಹೇಳೋ ನೀನು. ಮತ್ತಿನ್ನೇನು ಮಾಡೋಂತೀರ ಮಾಮ್? ಹಾವು ನೋಡಿದ್ರೇ ಭಯ ಆಗತ್ತೆ ನನಗೆ. ಏಯ್, ಡ್ರಾಮಾ ಕಂಪನಿಯವ್ರ ಥರ ಇಷ್ಟ ಬಂದಂಗೆ ನೀನು ನುಡ್ಸೋದು ಬಿಟ್ಟು ಅಖಂಡ ಸ್ವಾಮಿ ಹೇಳಿದ ಹಾಗೆ ನುಡ್ಸು. ಕೃಷ್ಣ ಕಲ್ಲು ಚೂರ್ ಚೂರಾಗುತ್ತೆ. ನಿಜವಾಗ್ಲೂ ಇದೆಲ್ಲ ಆಗತ್ತೆ ಅಂತೀರತ್ತೆ? ಇಲ್ಲ ಅಂದ್ರೆ ಯಾಕೆ ಈ ರೀತಿ ಎಲ್ಲ ರೆಡಿ ಆಗ್ತೀನಿ ನಾನು? ಯಾಕೆ ಲುಂಗಿ ಎತ್ ಕಟ್ಬೇಕಾಗಿತ್ತು? ಬಾವಾ, ನೀವಿವಾಗ ಏನು ಮಾಡಕ್ ಹೋಗ್ಬೇಡಿ, ಹಾಗೆ ಇರ್ಲಿ ಬಿಡಿ. ಸುಮನಾ, ಎಂಥ ಪರಿಸ್ಥಿತಿಯಲ್ಲೂ ನನ್ನ ಪ್ರಯತ್ನ ಫೇಲ್ ಆಗಬಾರ್ದು. ಕೆಳಗೆ ಹೋಗಿ ಕೃಷ್ಣ ಕಲ್ಲನ್ನ ನಡು ಮನೆಯಲ್ಲಿಡೋ ಅಂತ ವ್ಯವಸ್ಥೆ ಮಾಡು. ಆಯ್ತು ಅತ್ತೆ. ಆದ್ರೆ ಈ ವಿಷಯ ಎಲ್ರಿಗೂ ಗೊತ್ತಾಗ್ಬಿಟ್ರೆ? ಏನು ಪರವಾಗಿಲ್ಲ, ಪ್ರಯತ್ನ ಮಾಡ್ತಿರೋದು ನಾನು. ಮಿಕ್ದೋರೆಲ್ಲ ನೋಡ್ತಾ ನಿಂತ್ಕೋತಾರೆ ಅಷ್ಟೇ. ನಿಮ್ಮ ಅಕ್ಕನಿಗೆ, ಹಾಸಿನಿಗೆ, ದುರಂಧರತ್ತೆಗೆ ಎಲ್ರಿಗೂ ಹೇಳ್ಬಿಡು, ಇವತ್ತು 2ರಲ್ಲಿ 1 ಆಗ್ಲೇಬೇಕು. ಆದ್ರೆ ಬಾವಾ, ಆ ಕೃಷ್ಣ ಕಲ್ನ ಒಡೆದು ಹಾಕಕ್ ನೋಡಿದ್ರೆ ಅಪಾಯ ಆಗ್ಬೋದೇನೋ? ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀವಿ, ನೀನ್ ಹೋಗು. ಏಯ್, ನಾಗರ ಹಾವು ಬಂದ್ರೆ ನಮ್ಮನ್ನ ಕಚ್ಚದೇ ಇರೋ ತರ ಎಚ್ಚರಿಕೆ ವಹಿಸ್ಬೇಕು ಕಣೋ. ನಮ್ಮ ಅಕ್ಕ ಲಕ್ಷ್ಮಣ ರೇಖೆ ತರ ಮನೆ ಆಚೆ ಗೆರೆ ಎಳ್ದಿರೋದ್ರಿಂದ ಹಾವಂತೂ ಆ ಗೆರೆನ್ ದಾಟಿ ಬರಲ್ಲ ಅನ್ಸತ್ತೆ ಅತ್ತೆ. ಮತ್ತಿನ್ನೇನು? ಆ ಧೈರ್ಯದ ಮೇಲೆ ನಾನು ನಿಮ್ಗೆ ಸಹಾಯ ಮಾಡ್ತಿದ್ದೀನಿ ಅತ್ತೆ. ಒಳ್ಳೇದು, ಆ ಕೆಲಸ ನೀನ್ ಮಾಡು. ಸರಿ ಅತ್ತೆ. ಮಾಮ್, ಎಲ್ಲರಿಗೂ ವಿಚಾರ ಗೊತ್ತಾದ್ಮೇಲೆ ತಲೆನ ಉಪಯೋಗಿಸಿ ಬಂಗಾರ ಹೊರಗೆ ಬಂದ ತಕ್ಷಣ ಅವರೆಲ್ಲರೂ ಕೈ ಹಾಕ್ಬಿಟ್ರೆ? ಏಯ್, ಯಾರಾದ್ರೂ ಕೈ ಮುಂದೆ ಚಾಚಿದ್ರೆ ಅವ್ರ ಕೈಯನ್ನ ಹಾವು ಕಚ್ಚೋ ತರ ಮಾಡ್ಬೇಕು. ಒಬ್ರಿಗೆ ಕಚ್ಚಿದ್ರೆ ಸಾಕು, ನಮ್ ತಂಟೆಗೆ ಯಾರೂ ಬರಲ್ಲ. ಓ, ಹಾಗ ಐಡಿಯಾ ಚೆನ್ನಾಗಿದೆ ಮಾಮ್. ಸ್ವಾಮಿಗಳು ಹೇಳಿರೋ ಮಂತ್ರ ನೆನ್ಪಿದೆಯಲ್ಲ? ಯಾರನ್ನೇನು ಕೇಳ್ತಿದ್ದೀರ ಮಾಮ್? ನಿನಗ್ ನೆನ್ಪಿಲ್ಲ ಅಂತ ಅರ್ಥ ಆಯ್ತು ಬಿಡು. ನಾನೇ ಹೇಳ್ತೀನಿ, ನೀನಂತೂ ಉಸಿರು ಬಿಡದೇನೆ ಪುಂಗಿ ಊದ್ಬೇಕು, ಕಲ್ಲು ಒಡೆಯೋವರೆಗೂ ನಿಲ್ಲಿಸಬಾರ್ದು. ನೀವು ನೋಡ್ತೀರಿ ಮಾಮ್ ಹೇಗೆ ಓದ್ತೀನಿದ್ನ. ನೋ ಪ್ರಾಬ್ಲಮ್.
ನಾನು ಬಂದು ಸೈನ್ ಮಾಡ್ತೀನಿ. ಎಂಪ್ಲಾಯೀಸ್ ಎಲ್ರಿಗೂ ಬೋನಸ್ ಕೊಟ್ಬಿಡಿ. ಹಬ್ಬಕ್ಕೆ ಮಾತ್ರ ಬೋನಸ್ ಕೊಡಬೇಕು ಅನ್ನೋ ಪದ್ಧತಿನ ಅಳ್ಸಕಣ. ಓಕೆ? ಯಜಮಾನ್ರೆ ಎಲ್ಲಾದ್ರೂ ಹೊರಟ್ರಾ? ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಯ್ತಲ್ವ ನೈನಿ, ಬೋನಸ್ ಕೊಡೋದಕ್ಕೆ ನಾನು ಸೈನ್ ಮಾಡಬೇಕಾಗಿದೆ. ಅದಕ್ಕೆ ಆಫೀಸ್ಗೆ ಹೋಗ್ಬರ್ತೀನಿ. ಬೇಡ ಯಜಮಾನ್ರೆ. ಇದನ್ನ ನೀನು ಹೇಳ್ತಾ ಇದೆಯಾ ನೈನಿ? ಕಾರ್ಮಿಕರ ಬೋನಸ್ ವಿಷಯವಾಗಿ ಬೇಡ ಅಂತಿಲ್ಲ ಯಜಮಾನ್ರೆ, ನೀವು ಹೋಗಬೇಡಿ ಅಂತಿದ್ದೀನಿ ಅಷ್ಟೇ. ನನ್ನ ಸೈನ್ ಇಲ್ಲದೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಮಾಡಿದ್ರೆ ಆಮೇಲೆ ತೊಂದರೆಗಳಾಗುತ್ತೆ. ನಾಳೆ ಹೋದ್ರಾಯ್ತು. ಇವತ್ತೇ ಕೊಡಬೇಕು ಅಂತಿದ್ರೆ ಆ ಫೈಲನ್ನ ಮ್ಯಾನೇಜರಿಗೆ ಮನೆಗೆ ತೊಗೊಂಡು ಬಂದು ಕೊಡೋಕೆ ಹೇಳಿ. ನಿಮ್ಮನ್ನ ಹೊಸಲು ದಾಟಕ್ಕೂ ಬಿಡಲ್ಲ ನಾನು. ಕಂಡೀಷನ್ ಹಾಕ್ತಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ನಾಗರಾಜ ಮನೆಗೆ ಬರ್ತಾನೆ. ಹಾಲುನಾ? ಇಲ್ಲ, ನನ್ನ ಹಾಲು ತಗೊಂಡು ಹೋಗ್ತಿದ್ದವನು. ಗಾಯತ್ರಿ ಸೋದ್ರ ಮಾವನಾ? ಹೌದು. ಬರ್ಲಿ ಬಿಡು, ಪ್ರಾಬ್ಲಮ್ ಏನು? ಮಗು ನೋಡ್ಕೊಂಡು ಹೋಗೋದಕ್ಕೆ ನಾಗರಾಜ ಬರ್ತಿಲ್ಲ ಯಜಮಾನ್ರೆ. ನಿಮ್ಮನ್ನ ಕಚ್ಚಕ್ಕೋಸ್ಕರ ಬರ್ತಿದ್ದಾನೆ. ಎಲ್ಲ ಬಿಡಿಸಿ ಹೇಳ್ಬೇಕಾ? ಅಂದರೆ ನೈನಿ, ಮನೇಲಿರೋರು ಕೃಷ್ಣಕಲ್ನ ಮುರಿಬೇಕು ಅಂದ್ಕೊಂಡಿದ್ದಾರಾ? ಯಾರು? ಇನ್ಯಾರು? ನಿಮ್ಮಮ್ಮ, ವರ್ಷೇಲಿ ನನ್ನ ಅತ್ತೆ. ಅದ್ರ ತಂಟೆಗೆ ಹೋಗ್ಬಾರ್ದು ಅಂತ ಹೇಳಿದ್ನಲ್ಲ. ಕೇಳಲ್ಲ ಅಲ್ವಾ? ಅದರಲ್ಲಿ ಎಷ್ಟು ಬಂಗಾರ ಇದೆಯೋ ಏನೋ ಅಂತ ಅವ್ರಿಗೆ ತುಂಬಾ ದುರಾಸೆ ಹುಟ್ಟಿರುತ್ತೆ. ಯಾವ ಧೈರ್ಯದ ಮೇಲೆ ಈ ಥರ ಎಲ್ಲ ಮಾಡ್ತಿದ್ದಾರೆ? ಇಷ್ಟು ಜನರಲ್ಲಿ ಸಾಯೋದು ಒಬ್ಬರೇ ಅನ್ಕೊಂಡಿದಾರೇನೋ. ಹಾವು ನಿಮ್ಮನ್ನೇ ಕಚ್ಚುತ್ತೆ ಅಂತ ನಾನು ಹೇಳೂ ಇಲ್ಲ. ಹಾಗೆ ಹೇಳಿದಿದ್ರೆ ಈ ಕೆಲಸನ ಇನ್ನೂ ಬೇಗ ಮಾಡಿ ಮುಗಿಸ್ಬೋದಾಗಿತ್ತಲ್ಲ ಅನ್ಕೋತಾರೆ ಈ ಜನ. ಫ್ರಸ್ಟ್ರೇಟ್ ಆಗ್ಬಿಡ ನೈನಿ, ಏನಾದರೂ ಹೇಳಿ ಅವ್ರ ಪ್ರಯತ್ನನ ನಿಲ್ಸೋಣ. ಇಲ್ಲ ಯಜಮಾನ್ರೆ, ಈಗೇನು ಹೇಳಿದ್ರು ಅವ್ರನ್ನ ತಡಿಯಕ್ಕಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರೆಂಥ ಪರಿಸ್ಥಿತಿಲಾದ್ರೂ ಕೃಷ್ಣ ಕಲ್ಲಲ್ಲಿರೋ ಚಿನ್ನನ ಹೊರಗೆ ತೆಗಿಲೇಬೇಕು ಅಂತ ಎಲ್ಲ ರೀತಿಯಿಂದನೂ ಪ್ರಿಪೇರ್ ಆಗ್ತಿದ್ದಾರೆ ಯಜಮಾನ್ರೆ. ಹಾಗಾದ್ರೆ ನಾಗರಾಜ ನನ್ನನ್ನು ಕಚ್ಚಕ್ಕೆ ಬರೋದು ನಿಜ ಅಂತಾಯ್ತು. ನಾನಿರ್ಬೇಕಾದ್ರೆ ಹಾಗಾಗಕ್ ಬಿಡಲ್ಲ. ಹೇಗೆ ತಡಿತೀನಿ ನಾನಿ? ನಿನ್ನ ಕಣ್ಣಿಗೆ ಕಾಣಿಸಿದ್ಮೇಲೆ ಅದು ನಡೆದೇ ನಡೆಯುತ್ತಲ್ವಾ? ಅಪಾಯ ಬಂದಾಗ ನನ್ನ ಪ್ರಾಣನ್ ಬೇಕಾದ್ರೂ ಪಣಕ್ಕಿಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಯಾವುದಕ್ಕೂ ಒಳ್ಳೇದಂತ ಮನೆ ಸುತ್ತ ಲಕ್ಷ್ಮಣ್ ರೇಖೆನ ನಾನು ಹಾಕಿದ್ದೀನಿ. ನಾನು ಕರೆಯೋವರೆಗೂ ಈ ಮನೆಗೆ ನೀನು ಬರಬಾರ್ದು ಅಂತ ನಾಗರಾಜಂಗೆ ಹೇಳಿದ್ದೀನಿ. ಆದರೆ ಒಂದು ವೇಳೆ ಆ ಕಲ್ಲು ಮುರಿದು ಹೋದ್ರೆ ವಿಧಿ ಬರಹದ ಪ್ರಕಾರ ಆ ಹಾವು ಮನೆ ಒಳಗೆ ಬರದೇ ಇರೋದಿಲ್ಲ. ಅವ್ರವ್ರ ಕರ್ಮ ಅವ್ರವ್ರದ್ದು. ಯಾವ ಪಾಪನೂ ಮಾಡದಿರೋ ನಿಮಗೆ ಕಚ್ಚೋದು ಅಂದ್ರೆ ಅದು ಅನ್ಯಾಯನೇ ಅಲ್ವಾ? ನೀವಂತೂ ಇವತ್ತು ಆಚೆ ಹೋಗೋ ಹಾಗಿಲ್ಲ. ಪ್ಲೀಸ್ ಯಜಮಾನ್ರೆ. ಸರಿ. ಆಂಟಿ, ಇದ್ಯಾವ ಕಾಲ? ಬೇಸಿಗೆ ಕಾಲ. ನನಗೆ ಯಾಕೋ ನೀವ್ ಹೋಗೋ ಕಾಲ ಅಂತ ಅನಿಸ್ತಿದೆ. ನಿನ್ ಬಾಯ್ಗ್ ರಂಗೋಲಿ ಹಾಕ. ಯಾಕೆ ಹಾಗೆ ಹೇಳ್ತೀಯಾ? ಇಲ್ಲ ಅಂದ್ರೆ ಏನಂಟಿ, ನಾಳೆ ಮನೆ ಮುಂದೆ ರಂಗೋಲಿ ಹಾಕಿ ಕೃಷ್ಣಕಲ್ನ ಭಕ್ತಿಯಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕಳ್ಸ್ಕೊಡೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಇಷ್ಟೆಲ್ಲದಕ್ಕೂ ಕಾರಣ ಇವರಂತೂ ಅಲ್ಲ, ತಿಲೋತ್ತಮಾಂಬ. ಹಾ, ಇವಳಿಗೇನು ಹುಚ್ಚಿಗೆ ಚಿಡಿದ್ಯಾ? ಹೇಗೆ ಸುಮ್ಮನೆ ಇಲ್ಲದೆ ಇದ್ರೆ ಊರಾಚೆ ಹೋಗ್ಬೇಕು ಅನ್ನೋ ಮಾತು ಜ್ಞಾಪಕ ಬರ್ತಾ ಇದೆ ನನಗೆ. ಊರಾಚೆ ಏನಿದೆ ವಿಕ್ರಾಂತ? ಸ್ಮಶಾನ. ಯಪ್ಪ, ನೀನು ಹೇಳಿದ್ದಕ್ಕೆ ಅರ್ಥ ಅದ. ಅದೇನ್ ಚಿಕ್ಕಪ್ಪ, ಗದೇನ್ ಎತ್ಕೊಂಡಿರೋ ಹಾಗೆ ಸುತ್ಕೇನ್ ಹೊತ್ಕೊಂಡಿದ್ದೀರಾ? ಕೃಷ್ಣಕಲ್ನ ಒಡೆದು ಹಾಕಕ್ಕೆ ಅಕ್ಕ. ಈ ಸರ್ಕಲ್ ಮಧ್ಯದಲ್ಲಿಡು ಸುಮ್ಮಿ. ನೀನಿವಾಗ ಮೊದ್ಲಿನ ಥರ ಅಲ್ಲ ಸುಮನ. ಇಷ್ಟು ಭಾರತ್ ಕಲ್ನ ಎತ್ತಿದ್ಯಲ್ಲ, ನಿನಗೆ ಬುದ್ಧಿ ಇದೆಯಾ? ಎಷ್ಟು ಹೇಳಿದ್ರು ಅಷ್ಟೇ ಅದಕ್ಕೆ ಇವಳಿಗೆ ಅರ್ಥನೇ ಆಗಲ್ಲ.
ಹಾಗ್ಯಾಕೆ ಹೇಳ್ತೀರಾ? ನಾನು ತಾಯಿ ಆಗೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗೇನ್ ಗೊತ್ತು? ವಿಕ್ರಾಂತ್, ವಲ್ಲಭ ಮಾಮ್ ಜೋಕ್ ಮಾಡಿದ್ರು ಅಂತ ಅನ್ಕೊಂಡೆ. ನಿಜವಾಗ್ಲೂ ಈ ಕಲ್ನ ಮುರಿಬೇಕು ಅನ್ಕೋತಿದ್ದೀರಾ? ಹೌದು ಬ್ರೋ, ಡಿಸೈಡ್ ಆಗಿಬಿಟ್ಟಿದ್ದಾರೆ. ತಾಯಿ ಆಗ್ತಿರೋ ಸುಮ್ಮನೆ ಆ ಕಲ್ಲನ್ ಎತ್ಕೊಂಡ್ ಬಂದಿದ್ದಾಳೆ ಅಂತಂದ್ರೆ ಎಷ್ಟ್ ಆಸೆ ಇರ್ಬೋದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈ ಕಲ್ಲನ್ನು ಹೊಡೆದಾಕಿದ್ರೆ ಹಾವು ಬರುತ್ತೆ, ಅದು ಕಚ್ಚುತ್ತೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ? ಗೊತ್ತಮ್ಮ, ಹಾವು ಬುಸ್ಕೊಟ್ರೆ ನಾನು ಎಗ್ರಿ ನನ್ನ ಹೆಂಡತಿ ಭುಜದ ಮೇಲೆ ಕೂತ್ಬಿಡ್ತೀನಿ. ನೀವು ತಪ್ಪಿಸ್ಕೊಂಬಿಡಿ. ಯಾರೇ ತಪ್ಪಿಸ್ಕೊಂಡ್ರು ಒಬ್ರಂತೂ ಬಲಿ ಆಗೋದು ಖಂಡಿತ. ಪ್ರಾಣ ಅಂದ್ರೆ ನಿಮ್ ಯಾರಿಗೂ ಲೆಕ್ಕ ಇಲ್ಲ ಅನ್ಸುತ್ತೆ. ಇಷ್ಟಪಟ್ಟು ಕಷ್ಟ ಯಾಕೆ ತನ್ಕೋತೀರಾ? ಇದೊಂದಿನ ಸಮಾಧಾನವಾಗಿದ್ರೆ ಈ ಕಲ್ನ ದೇವಸ್ಥಾನದಲ್ಲಿ ಇಟ್ಬಿಡ್ತೀವಲ್ವಾ? ಸಾಧ್ಯ ಇಲ್ಲ ನೈನಿ. ಯಾಕೆ ನಗ್ತಿದ್ಯಾ? ಏನಾಯ್ತು? ಮನೆಯವರೆಲ್ರು ಕೃಷ್ಣ ಕಲ್ಲ ಒಡ್ದಾಕ್ ಬಿಡ್ತಾರೆ ಅನ್ನೋ ಟೆನ್ಷನ್ ಅಲ್ಲಿದ್ರೆ ಅತ್ತೆ ನನ್ ಗಂಡ ಡ್ರಾಮಾ ಮಾಡೋದಕ್ಕೆ ಆಚೆ ಹೋಗ್ತಿರೋದನ್ನ ನೋಡಿ ನಂಗೆ ಲಗು ತಡ್ಕೊಳಕ್ ಆಗ್ತಿಲ್ಲ ಆಂಟಿ. ತಲೆ ಹರಟೆ. ನಾನ್ ವೇಷ ಹಾಕಿದ್ದು ಯಾವ್ದೋ ಕಂಪನಿಗೆ ಹೋಗಿ ದುಡ್ಡು ಸಂಪಾದನೆ ಮಾಡಕ್ಕಲ್ಲ. ಮತ್ತೆ ಇಲ್ಲೇ ಈ ಕಲ್ಲನ್ನ ಒಡೆಯೋ ತರ ಮಾಡೋದಿಕ್ಕೆ ಹೀಗ್ ಬಂದಿದೀವಿ. ಹೊಸ ಸೀರೆ ತಂದು ದೇವ್ರ ಮನೇಲಿ ಇಟ್ಟಿದ್ದಕ್ಕೆ ಭಕ್ತಿ ಏನ್ಕೊಂಡೆ. ಇದನ್ ಮಾಡೋದಕ್ಕ ನೀವ್ ಅದನ್ನ ತಗೊಂಡಿದ್ದು? ನಮ್ಮೋರು ಲುಂಗಿ ಕೂಡ ಉಟ್ಕೊಂಡಿದ್ದಾರೆ ನೇಣಿ. ಒಂದ್ಸರ್ತಿ ಹೊರಗೆ ಹೋಗ್ ಬನ್ನಿ. ಏಕೆ? ನಮ್ನ ಏನು ಗುರ್ತಿಡಿಯಕ್ಕಾಗ್ದೆ ನಿಮ್ಮನ್ನ ಕಚ್ಚಾಕ್ಬಿಡತ್ತೆ. ಹೊರಗ್ ಹೋಗಲ್ಲ, ಹೊರಗಿಂದ ಯಾರನ್ನು ಒಳಗ್ ಬಿಡಲ್ಲ. ಹಾವು ಬರೋದಿಲ್ವಾ ಮಾಮ್? ಬರಲ್ಲ ವಿಶಾಲ್. ಬರಲ್ಲ ಅಂತ ಹೇಗೆ ಹೇಳ್ತೀರಾತೆ? ನಾಗರಾಜನ್ನ ಮನೆ ಒಳಗ್ ಬರ್ಬಾರ್ದು ಅಂತ ಲಕ್ಷ್ಮಣ ರೇಖೆ ಹಾಕಿ ಹೇಳಿದಾಳಂತಲ್ಲ ನಯನಿ. ಅವಳ ಮಾತು ಕೇಳತ್ತೆ. ಅತ್ತಿಗೆ ಮಾತು ಕೇಳ್ಬೋದೇ ಹೊರತು ಇನ್ಯಾರೇ ಬಂದು ಹೇಳಿದ್ರು ಕೇಳಲ್ಲ. ಶ್ಯಾಮ್ಲತ್ತೆ ಅಂದಂಗೆ ಒಬ್ಬರನ್ನ ಕಚ್ಚೋದಂತೂ ಗ್ಯಾರಂಟಿ. ಅಕ್ಕ ತಗೋ ಸುದ್ಗೇನ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ. ಹಾವು ಬರೋ ಟೈಮ್ಗೆ ನನ್ನ ಹೆಂಡತಿ ನನ್ನ ಎತ್ಕೋತಾಳೆ. ಸುತ್ತಿಗೆ ಅವಶ್ಯಕತೆ ಇಲ್ಲ. ಮತ್ತೆ ಹೇಗೆ ಹೊಡಿತೀರಾ? ನಾನು ಪುಂಗಿ ಓದ್ತೀನಿ. ನಮ್ಮತ್ತೆ ನಾಗಿನಿ ಡ್ಯಾನ್ಸ್ ಮಾಡ್ತಾರಾ ಅಂತ? ಏಯ್, ಇವಳನ್ನ ಆಚೆ ಕಳ್ಸೋ. ಅಯ್ಯೋ ಬೇಡ, ಹಾವು ಬಂದ್ರೆ ಕಷ್ಟ ಆಗುತ್ತೆ. ಅತ್ತೆ,
ಇದರಲ್ಲಿ ಬಂಗಾರ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ನಮ್ಮಮ್ಮ ಕೂಡ ನಮ್ಮ ತಾತ ಹೇಳಿದ ಮಾತನ್ನ ಹೇಳಿದ್ರೆ ಹೊರತು ಯಾರೂ ಅದನ್ನ ನೋಡಿಲ್ಲ. ಈಗ ನಾವು ನೋಡೋಣ. ಹಾವನ್ನ ಬಂಗಾರನ ಪ್ರಾಣಕ್ಕಪಾಯ ಅಂತ ನೈನಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇದ್ರಲ್ಲಿ ಬಂಗಾರ ಇದೆಯೋ ಇಲ್ವೋ ಅಂತ ಡೌಟ್ ಪಡೋ ನಿನ್ ಹೆಂಡತಿ ಖಂಡಿತ ಹಾವು ಬರುತ್ತೆ ಅಂತ ನಂಬ್ತಾಳಲ್ವಾ? ಅಂದ್ರೆ ಹಾವು ಬಂದು ನಿನ್ನೋ ನೈನಿನೋ ಇಲ್ಲ ಅಂತಂದ್ರೆ ಬೇರೆ ಯಾರನ್ನಾದ್ರೂ ಕಚ್ಚುತ್ತೆ ಅಂತ ನೀವು ಭಯಪಟ್ಟು ನಮಗ್ ಬರೋ ಲಾಭನ ಬಿಟ್ಕೊಡಿ ಅಂತ ಹೇಳಿ ಬಿಟ್ಟು ಸಲಹೆ ಕೊಡ್ತಾ ಇದ್ದೀರಾ? ಛೇ,